ಬಂದಿದ್ದೀನಿ ಐಸ್ ಕ್ರೀಮ್ ಕೇಕ್ ಆರ್ಡರ್ ಮಾಡೋಣ ಅಂತ. ಮೋರ್ ಕ್ಯಾಲರೀಸ್. ನನ್ನ ಮುಖ ತುಂಬ ಪಫಿ ಆಗಿಬಿಡುತ್ತೆ. ಯಾ ಸೊ ಬರ್ತ್ಡೇ ಬಾಯ್ನ ಬರ್ಕಿನ್ ಸ್ಟಾಕಕ್ಕೆ ಹಾಕೊಂಡ್ಬಂದಿದ್ದೀನಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗಲ್ಲಿ ನನ್ನ ಹಸ್ಬೆಂಡ್ ಬರ್ತ್ಡೇ ಪ್ರಿಪರೇಷನ್ ಆ್ಯಂಡ್ ಬರ್ತ್ಡೇ ಸೆಲೆಬ್ರೇಷನ್ ತೋರಿಸ್ತೀನಿ. ಸೊ ಕೇಕ್ ಆರ್ಡರ್ ಕೊಡೋಣ ಅಂತ ಬಂದಿದ್ದೀನಿ. ರೆಗ್ಯುಲರ್ ಕೇಕ್ ಯಾವಾಗಲೂ ಕಟ್ ಮಾಡ್ತಾನೆ ಇರ್ತೀವಿ. ಇಟ್ ಈಸ್ ನಥಿಂಗ್ ಸ್ಪೆಷಲ್. ಆ್ಯಂಡ್ ಬರ್ತ್ಡೇ ದಿನ ಬರೋರು ಕೂಡ ರೆಗ್ಯುಲರ್ ಕೇಕ್ ಕಟ್ ಮಾಡಿಸ್ತಾರೆ. ಅದಕ್ಕೋಸ್ಕರ ನಾನಿವತ್ತು ಪೋಲಾರ್ ಬೇರ್ಗೆ ಬಂದಿದ್ದೀನಿ ಐಸ್ ಕ್ರೀಮ್ ಕೇಕ್ ಆರ್ಡರ್ ಮಾಡೋಣ ಅಂತ. ತುಂಬ ವರ್ಷ ಹಿಂದೆ ನಾವು ಐವಾಕೋದಲ್ಲಿ ಐಸ್ ಕ್ರೀಮ್ ಕೇಕ್ ಟ್ರೈ ಮಾಡಿದ್ವಿ. ಸೊ ಈ ಸಲ ಪೋಲಾರ್ ಬೇರಲ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಕೇಕ್ ಆರ್ಡರ್ ಕೊಟ್ಟಾಯಿತು. ಆ್ಯಂಡ್ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ ಕಾರಣ ನನ್ನ ಮ್ಯಾಂಗೋ ಐಸ್ ಕ್ರೀಮಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ತಿಂದ್ಬಿಟ್ಟು ನೆಕ್ಸ್ಟ್ ಪ್ರಿಪ್ರೇಷನ್ ಏನಿದೆ ಅಂತ ನೋಡೋಣ. ಸೊ ಇದು ನನ್ನ ಮ್ಯಾಂಗೋ ವೆನಿಲಾ ಐಸ್ ಕ್ರೀಮ್. ಟ್ರೈ ಮಾಡೋಣ ಹೇಗಿದೆ ಅಂತ. ವೆರಿ ನೈಸ್. ಐ ಥಿಂಕ್ ಇದು ಆಲ್ಫೆನ್ಸೋ ಮ್ಯಾಂಗೋ ಹಾಕಿದ್ದಾರೆ. ಮೋರ್ ಕ್ಯಾಲರೀಸ್. ಇಟ್ಸ್ ಓಕೆ, ಇಟ್ಸ್ ಮ್ಯಾಂಗೋ. ವೆರಿ ಯಮ್ಮಿ. ಸಿ ಕ್ರೀಮ್. ನಮ್ಮ ಅಣ್ಣಂಗೂ ಕೂಡ ಈ ಮ್ಯಾಂಗೋ ಸೀಸನ್ ಬಂದರೆ ಇದೆಲ್ಲ ಟ್ರೈ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಅವನೇ ನಂಗೆ ಫಸ್ಟ್ ಇದನ್ನು ಟ್ರೈ ಮಾಡಿಸಿದ್ದು. ಸೊ ಫ್ರಮ್ ದೆನ್ ನಾನು ಮ್ಯಾಂಗೋ ಸೀಸನಿಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಇದನ್ನು ಮುಗಿಸ್ಬಿಟ್ಟು ನೆಕ್ಸ್ಟ್ ಏನು ಅಂತ ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ. ಸೊ ಗೈಸ್, 26th ನೈಟ್ 12 o'clock ನಾವು ಕೇಕ್ ಕಟ್ಟಿಂಗ್ ಮಾಡ್ತೀವಿ. ಅಂದರೆ ಅದು 27th ಬಿಡೋ ಟೈಮ್ ಅಲ್ಲ ಡೇಟ್. ಸೊ ಅವತ್ತು ಕೇಕ್ ಕಟ್ಟಿಂಗ್ ಮಾಡೋದ್ರಿಂದ ಮನೆಗೆ ಮಮ್ಮಿ ಡ್ಯಾಡಿ ಆ್ಯಂಡ್ ಇದನ್ನ ಎಲ್ಲ ಬರ್ತಾ ಇರೋದ್ರಿಂದ ನಾವು ನಾನ್ ವೆಜ್ ಕುಕ್ ಮಾಡ್ತೀವಿ. ಆ್ಯಸ್ ಯೂಶ್ವಲ್ ನಾನ್ ವೆಜ್ ಇರಲೇಬೇಕು. ಸೊ ಮೇನ್ ಇಂಗ್ರೀಡಿಯೆಂಟ್ ಏನು ನಮಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿನ ನಾಳೆ ಮಾಡ್ಕೊತೀನಿ. ಇನ್ನು ಲಾಟ್ ಆಫ್ ಟೈಮ್. ಈರುಳ್ಳಿನ ಕಂಪ್ನಿ ಕೊಡ್ತಾರೆ, ಟೈಮ್ ಇದೆ ಮಾಡೋದಕ್ಕೆ. ಬಟ್ ದ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಈಸ್ ಬೆಳ್ಳುಳ್ಳಿ ಸುಳಿಯೋದು. ಕೈಯೆಲ್ಲ ಉರಿ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇನ್ನೂ ಊಟ ಮಾಡೋಕ್ಕೆ ಟೈಮ್ ಇದೆ. ಅಷ್ಟರಲ್ಲಿ ಇದನ್ನೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ನನಗೂ ಒಂದು ಸ್ವಲ್ಪ ಕಾಮ್ನೆಸ್ ಬರುತ್ತೆ, ಟೆನ್ಷನ್ ಕಮ್ಮಿ ಆಗುತ್ತೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ನೆಕ್ಸ್ಟ್ ಏನು ಪ್ರಿಪರೇಷನ್ ಇದೆ ನೋಡಬೇಕು. ಇನ್ನೂ ಮೀಟೆಲ್ಲ ಇವಾಗಲೇ ತರಕ್ಕೆ ಹೋಗಲ್ಲ, ನಾಳೆ ಹೋಗ್ಬೋದು. ಸೊ ಅಷ್ಟರಲ್ಲಿ ಇವೆಲ್ಲ ರೆಡಿ ಮಾಡ್ಕೊಳ್ಳೋಣ. ನನ್ನ ಹಸ್ಬೆಂಡ್ ಕೂಡ ಮನೇಲಿಲ್ಲ, ಹಿ ವಾಸ್ ಗಾನ್ ಔಟ್ ಫಾರ್ ವರ್ಕ್. ಅವ್ರು ಬರೋಷ್ಟರಲ್ಲಿ ಇವೆಲ್ಲ ಮಾಡ್ಕೊಂಬಿಡೋಣ. ನಾಳೆ ಓಕೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದಿದ ತಕ್ಷಣ ಟಡಾ ಬೆಳ್ಳುಳ್ಳಿ ಎಲ್ಲ ರೆಡಿ ಅಂತ ಪೋಸ್ ಕೊಡ್ಬೋದು ನಾನು. ಓಕೆ, ಸಿಗ್ತೀನಿ. ಇಷ್ಟು ಸುಳಿದಿಟ್ಟಿದ್ದೀನಿ. ಇಷ್ಟಿದೆ. ಇಷ್ಟೇನಾ ಅಂತ ಅನ್ಕೋಬೇಡಿ, ಇನ್ನೂ ಇಷ್ಟಿದೆ ಸುಳಿಯೋದು. ಬಟ್ ಇದು ಆ್ಯಕ್ಚುಲಿ ಇಟ್ ಇಸ್ ವೆರಿ ಹ್ಯೂಜ್. ಅಂದರೆ ಒಂದು 2 ಇಡಿ ದೊಡ್ಡ ಕೈ ನಂದು. ಸೊ 2 ಇಡಿ ಆಗಷ್ಟಿದೆ. ಬಟ್ ತುಂಬ ಟೈಮ್ ಕನ್ಸ್ಯೂಮಿಂಗ್. ನೋಡಿ ಇದೆಲ್ಲ ಉರಿನೇ ಬಂದ್ಬಿಡ್ತು. ಸೊ ಕಷ್ಟ ಇದೆ ಸುಳಿಯೋದು. ಸೊ ಫಾರ್ ನಾವು ಇದನ್ನು ಸ್ಟಾಪ್ ಮಾಡಿ ನನ್ನ ಎಡಿಟಿಂಗ್ ವರ್ಕ್ ಶುರು ಮಾಡ್ಕೊತೀನಿ. ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಗಾಡಿ ಸೌಂಡ್. ರಾತ್ರಿ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಮಲಗಿದ್ದು ತುಂಬ ಲೇಟ್ ಆಯಿತು. ಆದರೂ ಬೇಗ ಎದ್ದಿದ್ದೀನಿ. ಐ ಹ್ಯಾವ್ ಟು ಸ್ಟಾರ್ಟ್ ಹೆಲ್ಪಿಂಗ್ ಮೈ ಹಸ್ಬೆಂಡ್ ಪ್ರಿಪೇರಿಂಗ್ ಫುಡ್ ಆ್ಯಂಡ್ ಮೈ ವರ್ಕ್. ಇನ್ನೂ ನಿದ್ದೆ ಇಳಿತಾ ಇದೆ. ಒನ್ ಥಿಂಗ್ ಐ ಹ್ಯಾವ್ ಅಬ್ಸರ್ವ್ಡ್ ಆಯಿತಾ, ನಾನು ಕಮ್ಮಿ ನಿದ್ದೆ ಮಾಡಲಿ ಜಾಸ್ತಿ ನಿದ್ದೆ ಮಾಡಲಿ ನನ್ನ ಮುಖ ತುಂಬ ಪಫಿ ಆಗಿಬಿಡುತ್ತೆ. ಒಂದು 5-10 ನಿಮಿಷ ಆಮೇಲೆ ಸರಿ ಹೋಗುತ್ತೆ. ಸೊ ಈಗ ಮ್ಯಾಟ್ರ್ ಏನಂದರೆ ಬೇಸಿಕ್ ಕುಕ್ಕಿಂಗ್ ಐಟಮ್ಸ್ ಮತ್ತು ಮೀಟ್ ತರಕ್ಕೆ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಅಂಕಲ್ ಜೊತೆ. ಸೊ ಅವ್ರು ಬರೋಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸ್ಬೇಕಾಗಿ ಬರುತ್ತೆ, ಆಮೇಲೆ ಈರುಳ್ಳಿ. ಸೊ ಇದ್ದ ತಕ್ಷಣ ಫಸ್ಟ್ ರಿಲ್ಯಾಕ್ಸ್ ಮಾಡಿಬಿಡ್ಬೇಕು, ಆಮೇಲೆ ಎಲ್ಲ ಕೆಲಸನೂ ಮಾಡೋಕ್ಕೆ ಸ್ವಲ್ಪ ಎನರ್ಜಿ ಬರುತ್ತೆ.
ಸೊ ಅವರು ಬರೋಷ್ಟರಲ್ಲಿ ನಾನು ಬೆಡ್ ಸ್ಪ್ರೆಡ್ಸ್ನ ಚೇಂಜ್ ಮಾಡಿ ಕರ್ಟನ್ಸ್ ಎಲ್ಲ ಹಾಕಿ ಸರಿ ಮಾಡ್ತೀನಿ. ಸೊ ಈ ಪಾತ್ರೆಯಲ್ಲಿ ಚಿಕನ್ ಫ್ರೈ ರೆಡಿ ಆಗ್ತಾ ಇದೆ. ನಾನ್ ವೆಜ್ ಮಾಡ್ಬೇಕಾದ್ರೆ ಎಷ್ಟು ಮಿಸ್ ಆಗುತ್ತೆ ಅಡುಗೆ ಮನೆ. ಆನಿಯನ್ ಜಾಸ್ತಿನೇ ಇದೆ ಅಲ್ವಾ? ತುಪ್ಪ ಹಾಕಿದ್ರಾ? ಸೊ ಫೈನಲಿ ಅಡುಗೆ ಎಲ್ಲ ಮುಗ್ದಿದೆ. ಇವತ್ತು ಇನ್ನು ಮೆನ್ಯೂವಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇದು ಮಟನ್ ಸಾರ್, ಇದು ಚಿಕನ್ ಕರಿ, ಇದು ಚಿಕನ್ ಸಾರ್. ಮೆನುಲಿ ಚಿಕನ್ ಪಕೋಡ ಕೂಡ ಇದೆ. ಇದರಲ್ಲಿ ಚಿಕನ್, ಆನಿಯನ್, ಗಾರ್ಲಿಕ್, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇದೆ. ಮಧ್ಯಾಹ್ನನೇ ಚಾಪ್ ಮಾಡಿ ಮ್ಯಾರಿನೇಟ್ ಮಾಡಿದ್ದು. ಇದಕ್ಕೆ ಒಂದು ಸ್ವಲ್ಪ ಕ್ವಾಂಟಿಟಿ ತಗೊಂಡು ಅಕ್ಕಿ ಹಿಟ್ಟು, ಮೈದಾ, ಕಾರ್ನ್ಫ್ಲೋರು, ಆಮೇಲೆ ಒಂಚೂರು ಸಾಲ್ಟ್ ಆ್ಯಡ್ ಮಾಡಿ ಈಗ ಪಕೋಡ ಮಾಡ್ತೀವಿ. ರೋಸ್ ಕಾಜು ತಗೊಮ್ಮ ತಿಂದಾಯ್ತು. Variety of sweets. ಒಂದು 4 ಡಬ್ಬ ಸ್ವೀಟ್ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಐಸ್ ಕ್ರೀಮ್ ನನ್ನ ಕೇಕಲ್ಲಿ ರೆಡಿ ಆಗ್ತಾ ಇದೆ. ಈಗ ಹೋಗಿ ಕೇಕ್ ತೊಗೊಂಡು ಬಂದಿದ್ದಾಯಿತು. ಈಸ್ ಅಪ್ಸ್ಟೇರ್ಸ್. ಸೊ ಪಟ್ ಅಂತ ಹೋಗಿ ಬಲೂನ್ ತೊಗೊಂಬಿಡೋಣ ಅಂತಿದ್ದೀನಿ. ಫಾರ್ ಶೋರ್ ಹಿ ವಿಲ್ ನಾಟ್ ಲೈಕ್ ಆಲ್ ದ್ಯಾಟ್, ಬಟ್ ಸ್ಟಿಲ್ ಸುಮ್ಮನೆ ಒಂದು ಸಿಂಪಲ್ಲಾಗಿ ಹ್ಯಾಪಿ ಬರ್ತ್ಡೇ ಅಂತ ಹಾಕ್ಬಿಟ್ಟು ಬಲೂನ್ ಹಾಕೋಣ ಅಂತ ಇದ್ದೀನಿ. ಡೆಕೋರೇಟ್ ಮಾಡೋಣ ಅಂತ ಸಿಂಪಲಾಗಿ ತಂದಿದ್ದೀನಿ. ನೋಡೋಣ ಹೌ ಹಿ ವಿಲ್ ರಿಯಾಕ್ಟ್. ನಮ್ಮ ಡ್ಯಾಡಿ ಮಮ್ಮಿ ಡೆಕೋರೇಷನ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಶುಭಾಶಯಗಳು. 12 ಗಂಟೆ ಆಯ್ತು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಡಿಯರ್ ಅಕ್ಷಿ, ಹ್ಯಾಪಿ ಬರ್ತ್ಡೇ ಟು ಯು. ಸರ್ ಅದೆಲ್ಲ ಬೋಟಿ ಗೀಟಿ ಅಂತೆಲ್ಲ ಅಂತ ಇದೆ. ಅದು ತುಂಬುತ್ತದೆ ಕೊಡಬೇಕಪ್ಪ. ಹಂಗಲ್ಲ ಎಲ್ಲ ಕೊಟ್ಟಿಲ್ಲ ಇನ್ನು. ಎಲ್ರಿಗೂ 3 ಅದೇ ಅದನ್ನ ಕೊಟ್ಟೆ. ಎಲ್ಲ ಕೊಡ್ಬೇಕು. ಇದು ಫೆರರ್ ರಾಶರ್. ಅದು ಪ್ಲೇಟ್ಗೆ ಕೊಡ್ತೀವಿ. ಅಲ್ಲ ತಿನ್ಸ್ಬೇಕಪ್ಪ, ನಾನು ಕರ್ಕೊಂಡು ಕೊಟ್ಟೇನೆ. ಟಾಟಾ, ಬಾಯ್ ಬಾಯ್, ಸಿ ಯು. ಸೊ ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಬೆಳಿಗ್ಗೆ ತಕ್ಷಣ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಐ ವಾಸ್ ರನ್ನಿಂಗ್ ಟೂ ಲೇಟ್. ಐ ಹ್ಯಾಡ್ ಲಾಟ್ಸ್ ಆಫ್ ವರ್ಕ್. ಸೊ ಪೂಜೆ ಮುಗಿಸಿದ್ದಾಯಿತು. ಅಲ್ಲಿದೆ ದೇವ್ರ ಮನೆ, ಪೂಜೆ ಮುಗಿಸಿದ್ದಾಯಿತು. ಈಗ ನನ್ನ ಹಸ್ಬೆಂಡ್ ಜೊತೆ ದೇವಸ್ಥಾನಕ್ಕೆ ಹೋಗಬೇಕು. ಆಮೇಲೆ ಒಂದು ಸ್ವಲ್ಪ ಅಜ್ಜಿ ಮನೆ ಎಲ್ಲ ವಿಸಿಟ್ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ವರ್ಕ್ ಪ್ಲೇಸ್ ಹತ್ರ ಹೋಗಬೇಕು. ಆಮೇಲೆ ಅಷ್ಟೇ, ನೋಡೋಣ ಪ್ಲ್ಯಾನು. ಹಿಸ್ ಬರ್ತ್ಡೇ ಹೇಗಿರುತ್ತೆ ಅಂತ ಅಲ್ಲಲ್ಲೇ ಶಾರ್ಟ್ ಗ್ಲಿಮ್ಸ್ನ ತೊಗೊಂಡು ಐ ಶೇರ್ ಇಟ್ ವಿತ್ ಯು ಗೈಸ್. ಸೊ ಕಮ್ ಹೋಗ್ಬರೋಣ ದೇವಸ್ಥಾನಕ್ಕೆ. ಸೊ ಬರ್ತ್ಡೇ ಬಾಯ್ನ ಬರ್ಕಿನ್ ಸ್ಟಾಕಕ್ಕೆ ಹಾಕೊಂಬಂದಿದ್ದೀನಿ. ಇದನ್ನು ತೊಗೊಂಡು 1 ತಿಂಗಳಾಗಿಲ್ಲ. ಆಲ್ರೆಡಿ ಈಸ್ ಬೈಯಿಂಗ್ ಬರ್ಕಿನ್ ಸ್ಟಾಕ್, ಈಸ್ ಲೈಕಿಂಗ್ ಇಟ್.
husband's birthday dinner. We have come out. He is reserving a table. Yummy ಊಟ ತಿಂದು ಪಾರ್ಟಿ ಮಾಡಿಕೊಂಡು we leave here.